ಪರಿಸರ ಸಂರಕ್ಷಣೆಗೆ ವಿದ್ಯಾರ್ಥಿಗಳ ಕೊಡುಗೆ. ನಾವು ವಾಸಿಸುತ್ತಿರುವ ಪ್ರದೇಶದ ಸುತ್ತಮುತ್ತಲಿರುವ ಚರಾಚರ ವಸ್ತುಗಳನ್ನೇ ಪರಿಸರ ಎಂದು ಕರೆಯುತ್ತೇವೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಕಾರಣ ಕಲುಷಿತಗೊಳ್ಳುತ್ತಿರುವ ಪರಿಸರವನ್ನು ಪರಿಶುದ್ಧವಾಗಿಡುವಲ್ಲಿ ವಿದ್ಯಾರ್ಥಿಗಳು ಮುಖ್ಯ ಪಾತ್ರವನ್ನು ನಿರ್ವಹಿಸಬೇಕಾದುದು ಇಂದಿನ ಪ್ರಮುಖ ಅಗತ್ಯವೆನಿಸಿದೆ. ವಿದ್ಯಾರ್ಥಿಗಳು ತಮ್ಮದೇ ಆದ ಸೀಮಿತ ವಿಧಾನಗಳಿಂದಲೂ ಪರಿಸರಕ್ಕೆ ದೊಡ್ಡದಾದ ಕೊಡುಗೆಗಳನ್ನು ನೀಡುವುದು ಸಾಧ್ಯವಿದೆ. ಉದಾಹರಣೆಗೆ, ದಿನನಿತ್ಯ ಬಳಸುವ ಕಾಗದದ ಹಾಗೂ ನೋಟ್ಬುಕ್ಗಳ ಸರಿಯಾದ ಬಳಕೆ. ಕಾಗದವನ್ನು ತಯಾರು ಮಾಡಲು ಅಪಾರ ಪ್ರಮಾಣದ ಮರಗಳನ್ನು ಕಡಿಯಬೇಕಾಗುತ್ತದೆ ಹಾಗೂ ಅದನ್ನು ಬಿಳುಪಾಗಿಸಲು ಹೆಚ್ಚಿನ ಪ್ರಮಾಣದ ನೀರು, ಸುಣ್ಣ ಮುಂತಾದ ನೈಸರ್ಗಿಕ ವಸ್ತುಗಳನ್ನು ಬಳಸಲಾಗುತ್ತದೆ. ಆದರೆ ಇಷ್ಟೆಲ್ಲ ಶ್ರಮವಹಿಸಿ ತಯಾರಿಸಲಾದ ಕಾಗದಗಳನ್ನು ಹಾಗೂ ನೋಟ್ ಪುಸ್ತಕಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸುವುದಿಲ್ಲ. ಕಾಗದದ ಎರಡೂ ಬದಿಗಳಲ್ಲೂ ಬಳಸಿಕೊಳ್ಳುವುದು, ಉಪಯೋಗಿಸಿದ ನೋಟ್ ಪುಸ್ತಕಗಳ ಖಾಲಿ ಹಾಳೆಯನ್ನು ನಾಶ ಮಾಡದೆ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಮುಂತಾದ ವಿಧಾನಗಳಿಂದ ಪರಿಸರವನ್ನು ಸಂರಕ್ಷಿಸುವುದು ಸಾಧ್ಯವಿದೆ. ನೀರು ಒಂದು ಅತ್ಯಂತ ಪ್ರಮುಖವಾದ ಜೀವನಾವಶ್ಯಕ ವಸ್ತು. ಆದರೆ ಅದರ ದುರ್ಬಳಕೆಯನ್ನು ಎಲ್ಲೆಲ್ಲಿಯೂ ಕಾಣಬಹುದು. ವಿದ್ಯಾರ್ಥಿಗಳು ಜನಸಾಮಾನ್ಯರಿಗೆ ಈ ಬಗ್ಗೆ ಹೇಳಬೇಕು. ವ್ಯರ್ಥವಾಗಿ ಹರಿದು ಪೋಲಾಗುತ್ತಿರುವ ನೀರನ್ನು ನಾಜೂಕಾಗಿ ಬಳಸಬೇಕು ಹಾಗೂ ಹಾಗೆ ಬಳಸುವುದನ್ನು ಇತರರಿಗೆ ಹೇಳಿಕೊಡಬೇಕು. ಅದೇ ರೀತಿಯಲ್ಲಿ ಪರಿಸರಕ್ಕೆ ಹಾನಿಕರವಾದ ಪ್ಲಾಸ್ಟಿಕ್ ಅನ್ನು ಅತಿ ಕಡಿಮೆ ಬಳಸಬೇಕು. ಶಾಲಾ ಕಾಲೇಜುಗಳ ಬಳಿ ಗಿಡ ಮರಗಳನ್ನು ಬೆಳೆಸಬೇಕು. ಈ ಎಲ್ಲ ವಿಧಾನಗಳನ್ನು ಬಳಸಿ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಪರಿಸರವನ್ನು ಸಂರಕ್ಷಿಸಬಹುದು.